ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯ. ಇವತ್ತಿನ ರೆಸಿಪಿ ಬಟರ್ ಗಾರ್ಲಿಕ್ ಪ್ರಾನ್ಸ್. ಒಂದು ಒಳ್ಳೆ ಸ್ಟಾರ್ಟರ್ಸ್, ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳೋ ಸ್ಟಾರ್ಟರ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪ್ರಾನ್ಸ್ ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಲೈಮ್ ಜ್ಯೂಸ್, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿದ ಪ್ರಾನ್ಸನ್ನು ಮ್ಯಾರಿನೇಷನ್ ಮಾಡಿಟ್ಕೊಳ್ಳುವ. ಒಂದು 15 ನಿಮಿಷ ಹಾಗೆ ಇಟ್ಟುಬಿಟ್ಟು, ಇವಾಗ 15 ನಿಮಿಷ ಆದ ನಂತರ ಪ್ಯಾನಿಗೆ ಬಟರ್ ಹಾಕ್ಕೊಂಡು ನಾವೇನು ಮ್ಯಾರಿನೇಷನ್ ಮಾಡಿಟ್ಕೊಂಡಿರೋ ಪ್ರಾನ್ಸ್ ಇದೆ ಅದನ್ನು ಪ್ಯಾನಿಗೆ ಹಾಕೊಳ್ಳೋಣ. ಎಲ್ಲವನ್ನು ಪ್ಯಾನಲ್ಲಿ ಹಾಕ್ಕೊಂಡು ಹಾಗೆ ಇಟ್ಟು ಬಿಡೋಣ. ಅಂದರೆ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ, 1-2 ನಿಮಿಷ ಹಾಗೆ ಇರಲಿ. ಇವಾಗ ಫ್ಲಿಪ್ ಮಾಡ್ಕೊಳ್ಳಿ. ಈ ರೀತಿ ಗೋಲ್ಡನ್ ಕಲರ್ ಬಂದರೆ ಸಾಕು ನಮಗೆ. ಎರಡೂ ಕಡೆ ಈ ರೀತಿ ಫ್ರೈ ಮಾಡಿಟ್ಕೊಳ್ಳಿ. ಈ ರೀತಿ ಗೋಲ್ಡನ್ ಕಲರ್ ಬಂದರೆ ಸಾಕು. ಇವಾಗ ಫ್ರೈ ಆದ ಪ್ರಾನ್ಸನ್ನು ಸಪ್ರೇಟ್ ಆಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ ಬಟರ್ ಗಾರ್ಲಿಕ್ ಪ್ರಾನ್ಸ್ ಮಾಡಲಿಕ್ಕೆ ಒಗ್ಗರಣೆಗೆ ಪ್ಯಾನ್ಗೆ ಪುನಃ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ ಮತ್ತು ಒಂದು 10 ಎಸಳು ಬೆಳ್ಳುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಇದರ ಜೊತೆನೇ ಒಂದು ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪಿನ ದಂಟು, ಅಂದರೆ ಕೊರಿಯಂಡರ್ ಲೀವ್ಸ್ ಇದು ಸ್ಟೆಮ್ಸನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅದೆಲ್ಲ ಫ್ರೈ ಆದ ನಂತರ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರೋ ಪ್ರಾನ್ಸ್ ಇದೆ ಅದನ್ನು ಹಾಕ್ಕೊಂಡು ಸೀಸನಿಂಗಿಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಕೊಂಡು ಇದರ ಜೊತೆನೇ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ರೀಮ್ ಹಾಕಲು ಇಷ್ಟಪಡೋದವರು ಇಲ್ಲಿಗೆ ಮುಗಿಸ್ಬೋದು. ಅಂದರೆ ಇಲ್ಲಿಗೆ ಇದು ಬಟರ್ ಗಾರ್ಲಿಕ್ ಪ್ರಾನ್ಸ್ ಅಂತ ತಿನ್ಲಿಕ್ಕಾಗುತ್ತೆ ಇಷ್ಟರಲ್ಲೇ. ಇಲ್ಲ ಅಂದರೆ ಈಗ 1-2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಶ್ ಕ್ರೀಮ್ ಇಷ್ಟ ಇಲ್ಲ ಅಂದರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಅದನ್ನೇ ಸರ್ವ್ ಮಾಡ್ಕೊಳ್ಬೋದು. ತುಂಬ ಒಳ್ಳೆ ರೀತಿ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದರ ಜೊತೆನೇ 1/2 ಟೇಬಲ್ ಸ್ಪೂನ್ ಅಷ್ಟು ಲೈಮ್ ಜ್ಯೂಸ್ ಹಾಕ್ಕೊಂಡಿದ್ದೇನೆ ನಾನು. ಮತ್ತು ಸ್ವಲ್ಪ ದಪ್ಪ ಬರಲಿಕ್ಕೋಸ್ಕರ ನಾನಿಲ್ಲಿ ಕಾರ್ನ್ಫ್ಲೋರ್ ಸ್ಲರಿ ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಆಗಲಿ ಪ್ರಾನ್ಸ್ ಜೊತೆ. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಂಡು ಎಲ್ಲವನ್ನು ಕರೆಕ್ಟಾಗಿ ಪುನಃ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇವಾಗ ಲಿಡ್ ಮುಚ್ಚಿ ನಾನು ಹಾಗೆ 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬಿಡ್ತೇನೆ, ಯಾಕಂದರೆ ಎಲ್ಲ ಫ್ಲೇವರು ಪ್ರಾನ್ಸ್ ಜೊತೆ ಕರೆಕ್ಟಾಗಿ ಬ್ಲೆಂಡ್ ಆಗಲಿ ಅಂತ. 2 ನಿಮಿಷ ಆದ ನಂತರ ನಮ್ಮದು ಬಟರ್ ಗಾರ್ಲಿಕ್ ಪ್ರಾನ್ಸ್ ರೆಡಿಯಾಗಿದೆ. ತುಂಬ ಈಸಿ ಮತ್ತು ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಹೆಚ್ಚೇನು ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಂತಿಲ್ಲ. ಸೊ ಎಲ್ಲರೂ ಮಾಡ್ಕೊಳ್ಬೋದು ಇದನ್ನು, ಈಸಿಯಾಗಿ ಮತ್ತು ಸಿಂಪಲಾಗಿ ಮಾಡ್ಕೊಳ್ಬೋದು. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಮತ್ತು ಇಲ್ಲಿ ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ, ಅದು ಯಾರಾದರೂ ಫೈಂಡ್ ಔಟ್ ಮಾಡಿದರೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.